ನಮಸ್ತೆ, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು CG Patil Academy. Let's start the program. The eighth term of an arithmetic progression is half of its second term. ಅಂದರೆ ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧರಷ್ಟಿದೆ. And 11th term of the progression exceeds 1/3 of its fourth term by 1. Find the 15th term of the progression. 11ನೇ ಪದವು 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳಿದರೆ, ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧರಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನಾವು ಫಸ್ಟ್ ಏನು ಮಾಡಬೇಕು, ಫಾರ್ಮುಲಾವನ್ನು ಬರ್ಕೋಬೇಕು. an is equal to a plus n minus 1 into d. ಇದು ಫಾರ್ಮುಲಾ. ಸೊ ನಮ್ಗೆ ಏನು ಬೇಕು ಅಂದರೆ a2 is equal to a plus n ಅಂದರೆ 2 minus 1 ಆಗುತ್ತೆ, 1 into d. ಸೊ ಎರಡನೇ ಪದ ಏನಾಗುತ್ತೆ, a plus d ಆಗುತ್ತೆ. ಸೊ ಅದೇ ಥರ a4 ನಾವು ಬರ್ಕೋಬೇಕು. a4 ಅಂದರೆ a plus 4 minus 1 ಅಂದರೆ 3 ಆಗುತ್ತೆ, 3 into d 3d. ಸೊ ಅದೇ ಥರ ನಾವೇನು ಮಾಡಬೇಕು, a8 ಅನ್ನು ಬರ್ಕೋಬೇಕು. a ಪ್ಲಸ್ 8 ಮೈನಸ್ 1 7 ಆಗುತ್ತೆ, 7 into d 7d. ಅದೇ ಥರ a11. ಸೊ a ಪ್ಲಸ್ 11 ಮೈನಸ್ 1 ಅಂದರೆ 10 ಆಗುತ್ತೆ, 10 into d 10d ಆಯಿತು. ಸೊ ಇವಾಗ ಏನು ಹೇಳಿದ್ರು ಫಸ್ಟಿಗೆ ಅಂದರೆ, ಸಮಾಂತರ ಶ್ರೇಣಿಯ 8ನೇ ಪದವು ಅಂದರೆ ಈ ಪದ 8ನೇ ಪದವು 2ನೇ ಪದದ ಅರ್ಧರಷ್ಟಿದೆ, 2ನೇ ಪದದ ಅರ್ಧರಷ್ಟಿದೆ ಅಂತ ಹೇಳಿದ್ದಾರೆ. ಅಂದರೆ 8ನೇ ಪದನ ಬರ್ಕೋಬೇಕು. 8ನೇ ಪದ ಏನಿದೆ, a ಪ್ಲಸ್ 7d ಈಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ ಸೆಕೆಂಡ್ ಟರ್ಮ್. ಹಾಫ್ ಅಂದರೆ 1/2, ಹಾಫ್ ಆಫ್ ಇಟ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ a ಪ್ಲಸ್ d, ಇದನ್ನ ಬರ್ಕೋಬೇಕು. ಇವಾಗ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋಣ. 2a ಪ್ಲಸ್ 2 into 7 ಏನಾಗುತ್ತೆ, 14d ಪ್ಲಸ್ d ಹಾಗೆ ಉಳಿತು. ಸೊ ಇವಾಗ ಒಂದು ಕಡೆ ಮಾಡ್ಕೊಳ್ಳೋಣ. 2a ಮೈನಸ್ a ಪ್ಲಸ್ 14d ಮೈನಸ್ d ಇಸ್ ಈಕ್ವಲ್ ಟು 0. ಸೊ 2a ಮೈನಸ್ a ಅಂದರೆ a ಆಗುತ್ತೆ, a ಪ್ಲಸ್ 14 ಮೈನಸ್ 1 13d ಇಸ್ ಈಕ್ವಲ್ ಟು 0. ಸೊ a ಅಂದ್ರೆ ಏನಾಗುತ್ತೆ, ಇದು ಈ ಕಡೆ ಪ್ಲಸ್ ಇದೆ, ಈಕ್ವಲ್ ಟು ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 13d. ಸೊ ಆನ್ಸರ್ ಏನು ಬಂತು, a ಇಸ್ ಈಕ್ವಲ್ ಟು ಮೈನಸ್ 13d ಆಯಿತು. ಇದನ್ನ ಇಕ್ವೇಶನ್ 1 ಅಂತ ಕೊಡೋಣ. ಸೊ ಅದೇ ತರ ಏನಿತ್ತು ಇವಾಗ ನೆಕ್ಸ್ಟ್, 11th term of the progression exceeds 1/3 of its fourth term by 1. ಹಾಗಂದ್ರೆ ಏನು ಅಂತಂದ್ರೆ, 11ನೇ ಪದವು 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದ್ರೆ ಏನು, 11ನೇ ಪದ ಬರ್ಕೋಬೇಕು. ಇವಾಗ 11 a11 ಏನಿದೆ, a ಪ್ಲಸ್ 10d ಈಕ್ವಲ್ಸ್ 1/3 ಆಫ್ ದ ಫೋರ್ತ್ ಟರ್ಮ್, a ಪ್ಲಸ್ 3d. ಫೋರ್ತ್ ಟರ್ಮ್ ಇದೆ a ಪ್ಲಸ್ 3d ಪ್ಲಸ್ 1 ಎಕ್ಸ್ಟ್ರಾ ಇದೆ ಅಂತ ಹೇಳಿದರೆ ಪ್ಲಸ್ 1 ಅನ್ನು ಬರ್ಕೋಬೇಕು. ಅವರಿಗೆ ಗುಣಾಕಾರ ಮಾಡಿ. a 3a ಪ್ಲಸ್ 10 into 3 30d ಪ್ಲಸ್ 3d ಪ್ಲಸ್ 3. ಈಗ ಇದು ಒಂದೇ ಕಡೆ ಮಾಡ್ಕೊಳ್ಳೋಣ. 3a ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 3a ಮೈನಸ್ a ಪ್ಲಸ್ 30d ಮೈನಸ್ 3d is equal to 3. ಹಾಗೆ 3a ಮೈನಸ್ a ಅಂದರೆ 2a, 30d ಮೈನಸ್ 3d ಅಂತಂದರೆ ಎಷ್ಟು ಬರುತ್ತೆ, 27d is equal to 3. a is equal to ಮೈನಸ್ 13d ಇತ್ತು, ಸರಿನಾ? ಸೊ ಅದನ್ನು ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು ಮೈನಸ್ 13d ಪ್ಲಸ್ 27d is equal to 3. ಇವಾಗ ಮೈನಸ್ 13 ಇಂಟು 2 ಮೈನಸ್ 26d
7 ಈಸ್ ಈಕ್ವಲ್ ಟು ಏನಾಗುತ್ತೆ 3. ಸೊ ಮೈನಸ್ 26D ಪ್ಲಸ್ 27D ಅಂತಂದ್ರೆ ಏನಾಗುತ್ತೆ ಡಿ ಬರುತ್ತೆ. ಡಿ ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನು 3. ಸೊ ಈ ಡಿ ವ್ಯಾಲ್ಯೂನ ಏನು ಮಾಡಬೇಕು ನಾವು, ಅವಾಗ ಇಕ್ವೇಶನ್ 1 ಏನಿತ್ತಲ್ಲ ಎ ಇಸ್ ಈಕ್ವಲ್ ಟು ಮೈನಸ್ 13D, ಸೊ ಅದರಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಇಸ್ ಈಕ್ವಲ್ ಟು ಮೈನಸ್ 13D. ಸೊ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ, ಮೈನಸ್ 13 ಇಂಟು 3 ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 39. ಫೈಂಡ್ ದ 15th ಟರ್ಮ್ ಆಫ್ ಎ ಪಿ ಇದೆ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾದಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ 15 ಈಸ್ ಈಕ್ವಲ್ ಟು ಎ ಎನ್ ಬಂತು ಮೈನಸ್ 39 ಪ್ಲಸ್ ಎನ್ ಎಂದಿದೆ 15 ಮೈನಸ್ 1 ಇಂಟು ಡಿ. ಡಿ ಎನ್ ಬಂತು ನಮಗೆ 3. ಸೊ ಮೈನಸ್ 39 ಪ್ಲಸ್ 14 ಇಂಟು 3. 14 3s are 42 minus 39 plus 42. So 42 ಅಲ್ಲಿ 39 ಕಳೆದ್ರೆ ಎಷ್ಟು ಬರುತ್ತೆ 3. So A15 is equal to 3. D is equal to 3. A15 is equal to 3. So an arithmetic progression consists of 37 terms. ಅಂದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟಿದೆ 37 ಸಂಖ್ಯೆಗಳಿದೆ. If the sum of its middle term is 225, ಮಧ್ಯದ 3 ಪದಗಳ ಮೊತ್ತ ಏನಿರುತ್ತೆ 225 ಹಾಗೂ the sum of last 3 numbers is 429. ಕೊನೆಯ 3 ಪದಗಳ ಮೊತ್ತ ಎಷ್ಟಿರುತ್ತೆ 429. then find the progression. ಹಾಗಾದ್ರೆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. the sum of middle 3 numbers, the sum of middle 3 numbers ಎಷ್ಟಿದೆ 225. the sum of last 3 digits ಏನಿದೆ 429. number of terms ಎಷ್ಟಿದೆ, number of terms 37. 37 is a odd number. ಸರಿನಾ, ಇಟ್ಸ್ ಎ ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ ಇದೆ 37. ಸೊ ಏನು ಮಾಡಬೇಕು, ಮಧ್ಯದ ಪದ ಏನಿರುತ್ತೆ ದ ಮಿಡಲ್ ನಂಬರ್, ಮಧ್ಯದ ಪದ ಮಿಡಲ್ ನಂಬರ್ ಅಥವಾ ಮಧ್ಯದ ಪದ ಏನಿರುತ್ತೆ n ಪ್ಲಸ್ 1 ಡಿವೈಡೆಡ್ ಬೈ 2 ಇರುತ್ತೆ. n 37 ಪ್ಲಸ್ 1 ಡಿವೈಡೆಡ್ ಬೈ 2 ಅಂದರೆ 38 ಡಿವೈಡೆಡ್ ಬೈ 2. 38 divided by 2 is equal to 2 ones are 2 19s are. ಸೊ ಹಾಗಾದ್ರೆ 19ನೇ ಪದ ಇರುತ್ತೆ. ಸೊ ಮಧ್ಯದ ಪದ ಏನು ಮಿಡಲ್ ನಂಬರ್ 19th 19ನೇ ಪದ. ಹಾಗಾದ್ರೆ ಮಧ್ಯದ 3 ಪದಗಳು ಯಾವ್ದಿರುತ್ತೆ, ದ ಮಿಡಲ್ 3 ನಂಬರ್ಸ್ ಯಾವ್ದ್ಯಾವುದು ಹಾಗಾದ್ರೆ ಅಂದ್ರೆ ಮಧ್ಯದ ಪದಗಳು 18 19 20. 18 19 ಮತ್ತು 20 ಏನಿರುತ್ತೆ ಮಧ್ಯದ ಪದಗಳಾಗಿರುತ್ತೆ. ಸೊ ಇವಾಗ ನಾವು ಎ ಎನ್ ಫಾರ್ಮುಲಾ ಬರೀಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ನಮ್ಗೆ ಏನು ಬೇಕು 18th ಬೇಕು 18ನೇ ಪದ. ಸೊ 18 ಇಸ್ ಈಕ್ವಲ್ ಟು ಎ ಪ್ಲಸ್ 18 ಮೈನಸ್ 1 ಅಂದರೆ 17D. ಇವಾಗ ನಮ್ಗೆ ಮತ್ತೆ 19 ಪದ ಬೇಕು. ಸೊ A19 ಇಸ್ ಈಕ್ವಲ್ ಟು ಎ ಪ್ಲಸ್ 19 ಮೈನಸ್ 1 ಅಂದರೆ 18 ಆಗುತ್ತೆ 18D. ಸೊ A20 ಬೇಕು. ಸೊ ಅದೇ ಥರ ಸೇಮ್ ಎ ಪ್ಲಸ್ 20 ಮೈನಸ್ 1 ಏನಾಗುತ್ತೆ 19D. ಸೊ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಸಮ್ ಆಫ್ 3 ಮಿಡಲ್ ನಂಬರ್ಸ್ ಈಸ್ 225. ಮಿಡಲ್ ನಂಬರ್ ಯಾವುದು 18 19 20. ಹಾಗಾದ್ರೆ ಮಿಡಲ್ ನಂಬರ್ ಎ ಪ್ಲಸ್ 17D ಎ ಪ್ಲಸ್ 18D ಎ ಪ್ಲಸ್ 19D ಇಸ್ ಈಕ್ವಲ್ ಟು 225 ಆಗುತ್ತೆ. ಎ ಪ್ಲಸ್ 17D ಎ ಪ್ಲಸ್ 18D ಎ ಪ್ಲಸ್ 19D ಇಸ್ ಈಕ್ವಲ್ ಟು 225 ಆಯಿತು. ಎಲ್ಲ ಕೂಡಿಸೋಣ. ಎ ಏನಾಗುತ್ತೆ 3A 17 18 19 54 ಆಯಿತು. 54D ಇಸ್ ಈಕ್ವಲ್ ಟು ಏನಾಗುತ್ತೆ 225. ಇದನ್ನೇನು ಮಾಡಬೇಕು ನಾವು ಇವಾಗ 3ರಿಂದ ಭಾಗಿಸ್ಬೇಕು. ಸೊ ಇಲ್ಲಿ 3 ಇದೆಯಲ್ಲ, ಸೊ ನಮ್ಗೆ ಏನು ಮಾಡಬೇಕು 3ರಿಂದ ಭಾಗಿಸಿದಾಗ ಏನಾಗುತ್ತೆ
ಎ 3a ಡಿವೈಡೆಡ್ ಬೈ 3 ಅಂದರೆ 3 ಕ್ಯಾನ್ಸಲ್ ಆಗುತ್ತೆ ಎ ಪ್ಲಸ್ 54 ಡಿವೈಡೆಡ್ ಬೈ 3 ಅಂತಂದ್ರೆ 18d ಈಕ್ವಲ್ ಟು 75 ಡಿವೈಡೆಡ್ ಬೈ 3 ಮಾಡಿದಾಗ 3a ಪ್ಲಸ್ 54d ಪ್ಲಸ್ 225 ನ 3 ಇಂದ ಡಿವೈಡ್ ಮಾಡಿದಾಗ a ಪ್ಲಸ್ 18d ಇಸ್ ಈಕ್ವಲ್ ಟು 75 ಬಂತು. ಸೊ ಇದನ್ನ ಇಕ್ವೇಶನ್ 1 ಅಂತ ಕೊಡೋಣ. ಸೊ ಅದೇ ತರ ಲಾಸ್ಟ್ 3 ಡಿಜಿಟ್ಸ್ ಅದೇನ್ ಮಾಡ್ಕೊಳ್ಳೋಣ. ಲಾಸ್ಟ್ 3 ಡಿಜಿಟ್ಸ್ 35 ಲಾಸ್ಟ್ 3 ಡಿಜಿಟ್ಸ್ ಯಾವ್ದು ಬರುತ್ತೆ 35 36 37 ಓಕೆನಾ. 35 ಅಂತಂದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಅಂದ್ರೆ 35 ಮೈನಸ್ 1 ಅಂದ್ರೆ 34d. ಸೊ ಇದು a 36 ಅಂದಾಗ a ಪ್ಲಸ್ 35d ಆಸ್ ಇಟ್ ಇಸ್ ಸೇಮ್ ಇದೇ ತರ a 37 ಏನ್ ಬರುತ್ತೆ a ಪ್ಲಸ್ 36d. ಇವಾಗ ಇವು ಮೂರನ್ನ ಕೂಡಿಸ್ಕೋಬೇಕು. a ಪ್ಲಸ್ 34d ಪ್ಲಸ್ a ಪ್ಲಸ್ 35d ಪ್ಲಸ್ a ಪ್ಲಸ್ 36d ಇಸ್ ಈಕ್ವಲ್ ಟು ಏನಿದೆ 429 ಇಸ್ ಈಕ್ವಲ್ ಟು 429. ಇವನ್ನೆಲ್ಲ ಕೂಡಿಸ್ಕೊಳ್ಳೋಣ. ಇವಾಗ a ಪ್ಲಸ್ a ಪ್ಲಸ್ a ಎಷ್ಟಾಯ್ತು 3a ಪ್ಲಸ್ ಇಲ್ಲಿ 34d ಇಲ್ಲಿ 35d ಪ್ಲಸ್ 36d ಇವು ಮೂರನ್ನ ಕೂಡಿಸ್ಕೋಬೇಕು. ಇವು ಮೂರನ್ನ ಕೂಡಿಸ್ಕೊಂಡಾಗ ಎಷ್ಟು ಬರುತ್ತೆ 105 ಬರುತ್ತೆ. 105d ಇಸ್ ಈಕ್ವಲ್ ಟು 429. ಇದನ್ನ ಕೂಡ ಏನ್ ಮಾಡಬೇಕು 3 ರಿಂದ ಭಾಗಿಸಬೇಕು. ಅವಾಗ ಏನಾಗುತ್ತೆ a ಪ್ಲಸ್ 35d ಇಸ್ ಈಕ್ವಲ್ ಟು 143. a ಪ್ಲಸ್ 35d ಇಸ್ ಈಕ್ವಲ್ ಟು 143. ಇದನ್ನ ಇಕ್ವೇಶನ್ 2 ಅಂತ ಕೊಡೋಣ. ಇಕ್ವೇಶನ್ 2 ಅಂತ ಕೊಡೋಣ. ಇಕ್ವೇಶನ್ 2 ಅಲ್ಲಿ ಇಕ್ವೇಶನ್ 1 ಅನ್ನ ಮೈನಸ್ ಮಾಡಬೇಕು. ಸೊ ಇಲ್ಲೇ ನಾನು ಹಾಕೋತಿದ್ದೀನಿ a ಪ್ಲಸ್ 18d ಇಸ್ ಈಕ್ವಲ್ ಟು 75. ಸೊ ಮೈನಸ್ ಮಾಡಿದಾಗ ಇದು a ಕ್ಯಾನ್ಸಲ್ ಆಗಿ 5 18 ಕಳೆದ್ರೆ 17d ಇಸ್ ಈಕ್ವಲ್ ಟು 143 ಅಲ್ಲಿ 75 ಕಳೆದಾಗ ಏನು ಬರುತ್ತೆ 68. ಸೊ d ಇಸ್ ಈಕ್ವಲ್ ಟು 68 divided by 17. So 17 ones are 17 fours are. D is equal to n ಬಂತು 4. D is equal to 4. ಆಗ D ವ್ಯಾಲ್ಯೂ ಏನು ಮಾಡಬೇಕು ನಾವು ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಪ್ಲಸ್ 18 ಇಂಟು 4 is equal to 75. a ಪ್ಲಸ್ 18 fours are 72. 18 fours are 72 is equal to 75. ಸೊ ಏನು ಇಲ್ಲ ಹೇಳೋಣ ಈ 75 ಇದು ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 72. ಸೊ a is equal to ಇವಾಗ ನಮಗೆ d ವ್ಯಾಲ್ಯೂ ಮತ್ತೆ a ವ್ಯಾಲ್ಯೂ ಗೊತ್ತಾಯ್ತು. ಸೊ ಇವಾಗ ನಮಗೆ ಏನಂದ್ರೆ ಫೈಂಡ್ ದ ಪ್ರೋಗ್ರೆಷನ್ ಅಂತ ಅಂದರೆ. ಸೊ ಫಸ್ಟ್ ಟರ್ಮ್ ಏನಿರುತ್ತೆ a, ಸೆಕೆಂಡ್ ಟರ್ಮ್ a ಪ್ಲಸ್ d ಇರುತ್ತೆ, ಥರ್ಡ್ ಟರ್ಮ್ a ಪ್ಲಸ್ 2d, ಫೋರ್ತ್ ಟರ್ಮ್ a ಪ್ಲಸ್ 3d ಇರುತ್ತೆ ಓಕೆನಾ. ಸೊ a ಏನಿದೆ 3, ಸೆಕೆಂಡ್ ಟರ್ಮ್ a ಪ್ಲಸ್ ಡಿ ಅಂತಂದ್ರೆ 3 ಪ್ಲಸ್ 4 7 ಆಗುತ್ತೆ, ಥರ್ಡ್ a ಪ್ಲಸ್ 2d ಅಂತಂದ್ರೆ 4 2s are 8, 8 ಪ್ಲಸ್ 3 11. ಸೊ ಅದೇ ತರ 3 4s are 12, 12 ಪ್ಲಸ್ 3 15. ಸೊ ಇದು AP ಆಗುತ್ತೆ. ಇಫ್ ದ ಸಮ್ ಆಫ್ n ಟರ್ಮ್ಸ್ ಆಫ್ AP is 5n minus n square, then write the arithmetic progression. ಅಂದರೆ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n minus n square ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಾ ಇದೆ. ಹಾಗೂ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಆಲ್ಸೋ ಫೈಂಡ್ ದ 21st ಟರ್ಮ್ ಆ್ಯಂಡ್ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದ ಪ್ರೋಗ್ರೆಸ್. ಅಂದರೆ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಏನು ಮಾಡಬೇಕು ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ SN ಫಾರ್ಮುಲಾ ಅಂದರೆ ಮೊತ್ತ ಕಂಡುಹಿಡಿಬೇಕು ಅಂತಂದರೆ ನಮ್ಗೆ ಫಾರ್ಮುಲಾ ಗೊತ್ತಿದೆ. SN ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2, 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ನಮಗೆ SN ಫಾರ್ಮುಲಾ ಆಯ್ತು ಅಂದರೆ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಇದೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ
ಎಸ್ ಎನ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು 5n ಮೈನಸ್ 2n ಅಂತ ಹೇಳಿದ್ದಾರೆ. ಸೊ 5n ಮೈನಸ್ 2n ಅಂದ್ರೆ ಏನು ಬರುತ್ತೆ? 3n ಆಯಿತು. ಸೊ ಎಸ್ ಎನ್ ಜಾಗದಲ್ಲಿ ಏನು ಬರೀಬೇಕು? 3n ಅನ್ನು ಬರೀರಿ. ಸೊ n ಡಿವೈಡೆಡ್ ಬೈ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಅದೇ ಥರ ಇಲ್ಲಿ ಏನಿದೆ, ಇಲ್ಲಿ ಏನಿದೆ ಕ್ಯಾನ್ಸಲ್ ಆಗೋಯ್ತು. ಸೊ ಇದೇನು ಮಾಡಬೇಕು? ಈ ಕಡೆ ಗುಣಾಕಾರ ಮಾಡಿ 6 ಆಗುತ್ತೆ. 3 2 6. ಇವಾಗ ಇಲ್ಲಿ 2a ಪ್ಲಸ್ n ಮೈನಸ್ 1 ಇಂಟು ಡಿ ಹಾಗೆ ಇರಲಿ. ಓಕೆನಾ? ಇವಾಗ ಇಲ್ಲಿ n ಇಸ್ ಈಕ್ವಲ್ ಟು 1 ಅಂದರೆ S1 ಅನ್ನು ಮಾಡಿದಾಗ n ಇಸ್ ಈಕ್ವಲ್ ಟು 1 ತಗೊಳ್ಳಿ. ಸೊ 6 ಇಸ್ ಈಕ್ವಲ್ ಟು 2a ಪ್ಲಸ್ 1 ಮೈನಸ್ 1 ಅಂದರೆ 0. 0 ಇಂಟು ಡಿ 0ನೇ ಆಗುತ್ತೆ. ಸೊ 6 ಇಸ್ ಈಕ್ವಲ್ ಟು 2a ಆಯಿತು. ಸೊ ಎ ಏನು ಬರೀಬೇಕು? ಎ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಈ ಕಡೆ ಬಂದರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಸೊ 2 1 2 3 ಎ ಇಸ್ ಈಕ್ವಲ್ ಟು ಏನು ಬಂತು? 3. ಎ ಇಸ್ ಈಕ್ವಲ್ ಟು 3 ಆಯಿತು. ಸೊ ಇವಾಗ ಇದನ್ನು ಏನು ಮಾಡಬೇಕು? ಎ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 6 ಇಸ್ ಈಕ್ವಲ್ ಟು 2 ಇಂಟು 3 n ಮೈನಸ್ 1 ಇಂಟು ಡಿ. ಸೊ 6 ಇಸ್ ಈಕ್ವಲ್ ಟು 6 ಪ್ಲಸ್ n ಮೈನಸ್ 1 ಇಂಟು ಡಿ. ಈ 6ಅನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತೆ? 0. 6 ಮೈನಸ್ 6 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಡಿ. ಸೊ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 6. ಹಾಗಂದ್ರೆ ಏನಾಗುತ್ತೆ? ಡಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನಿದೆ? ಫೈಂಡ್ ದ 21st ಟರ್ಮ್ ಅಂತ ಅಂತಾರೆ. 21st ಟರ್ಮ್ ಅಂತ ಅಂದಾಗ ಎ 21 ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎ ಪ್ಲಸ್ n ಮೈನಸ್ 1 ಇಂಟು ಡಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇಸ್ ಈಕ್ವಲ್ ಟು ಏನಿದೆ? 3 ಪ್ಲಸ್ n ಮೈನಸ್ 1 ಡಿ ಇಸ್ ಈಕ್ವಲ್ ಟು 0 ಇದೆ. ಸೊ ಎ 21st ಅಂದರೆ ಏನು ಬರುತ್ತೆ? 3ನೇ ಬರುತ್ತೆ. ಸರಿನಾ? ಎ 21st ಅಂದ್ರೂ ಕೂಡ 3ನೇ ಬರುತ್ತೆ. ಸೊ ಸಮ್ ಆಫ್ ದ 21st ಟರ್ಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು